ಬರ್ತೀನಿ ಕಣೆ, ನಾಳೆನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ. ಬರ್ತೀನಿ ಕಣೆ, ನಾಳೆನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ. ಬನ್ನಿ ನನ್ನ ಮಕ್ಕಳ, ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಪೀಸ್ ಪೀಸ್ ಮಾಡಾಕ್ಬಿಡ್ತೀನಿ. ಸಾಯ್ರಿ ನನ್ನ ಮಕ್ಕಳು. ನನ್ ಬೆಡ್ರೂಮ್ ಬರಕ್ಕೆ ಎಷ್ಟು ಧೈರ್ಯ ನಿಂಗೆ? ಗೆಟ್ ಔಟ್. ಏನಲೇ, ನನ್ನ ಕಾಲು ಹಿಡ್ಕೊಂಡು ಕೇಳ್ಕೊಂಡಿಯಲ್ಲ ಅಂತ ಕರುಣೆ ತೋರಿಸಿದ್ರೆ, ಗಂಡಸಾಗಿದ್ರ ಮನೆಗ್ ಬಾ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಅಂಜದ ಗಂಡು. ಅಂಜಿಕೆ ಅನ್ನೋ ಶಬ್ದ ನನ್ನ ಡಿಕ್ಷನರಿಲೇ ಇಲ್ಲ ಕಣೆ. ಏಯ್ ಬೇಡ ಬೇಡ, ನನ್ ಮೈ ಏನಾದ್ರೂ ಮುಟ್ಟಿದ್ರೆ ನಮ್ ಡ್ಯಾಡಿ ನಿನ್ನ ತುಂಡು ತುಂಡ ಕತ್ತರಿಸಿ ಹಾಕಿಸ್ಬಿಡ್ತಾರೆ. ಕತ್ತರಿಸ ಹಾಕೋಕ ನಾನೇನು ಕುರಿ ಮರಿನಾ? ಈಗ ನಿನ್ನ ಮೈ ಮುಟ್ಟೋದೊಂದೇ ಅಲ್ಲ, ನಿನ್ನ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ. ನನ್ ಮಗ ಸಪ್ಲೈಯರ್ ಬರ್ಲಿ, ಕೊಬ್ಬು ಬೀಳಿಸ್ತೀನಿ. ಬೇಕು ಬಾ, ಎಷ್ಟೊತ್ತೋ ತರ. ಏಯ್, ಇವನ್ ಏನ್ ತಪ್ಪು ಮಾಡ್ದ ಅಂತ ಇವನ್ ಹೊಡೆದೆ? ಈ ನನ್ನ ಮಗ. ಇವನ್ ನಿನ್ನ ಮಗನೇನೋ? ಮನೇಲಿ ಹುಟ್ಟಿರೋ ಮಕ್ಕಳನ್ನೇ ಸಾಕೋಕ್ ಯೋಗ್ಯತೆ ಇಲ್ಲ ನಿನಗೆ, ಇವನ್ ಬೇರೆ ಮಗ ಅಂತೀಯಾ? ಏನ್ ಸಪ್ಲೈಯರ್ಗಳು ಅಂದ್ರೆ ಅಷ್ಟು ಕೇವಲ ಅಂತ ತಿಳ್ಕೊಂಡಿದ್ಯಾ? ಹತ್ತೇರಿಕೆ, ನೀನೇನ್ ಸಪ್ಲೈಯರ್ಗೆಲ್ಲ ಲೀಡರಾ? ಇವತ್ವರೆಗೂ ಇರ್ಲಿಲ್ಲ, ಇನ್ನು ಮೇಲೆ ಆಗ್ತೀನಿ. ನನ್ನ ಮೇಲೆ ಕೈ ಎತ್ತಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಪೀಸ್ ಪೀಸ್. ಪೀಸ್ ಪೀಸ್.
ಎಲ್ಲ ಪೀಸ್ ಪೀಸ್. ಎಲ್ಲ ಪೀಸ್ ಪೀಸ್. ಸರ್, ಯಾರ ನೀನು? ಈ ಕ್ಲಬ್ಗೆ ಮ್ಯಾನೇಜರ್. ತಗೊಳ್ಳಿ ಸಮಯ, ತಗೋ. ಈ ಸಮಯ 4 ರೂಪಾಯಿ ಐತೆ, ಇನ್ನೊಂದು ರೂಪಾಯಿ ಕೊಡಿ. ಯಾಕೆ? ಒಂದ್ ಎಳ್ನೀರಿಗೆ 2 ರೂಪಾಯಿ. ನೀವ್ 2 ಎಳ್ನೀರ್ ತಾನೇ ಕುಡ್ದಿದ್ದು, 5 ರೂಪಾಯಿ ಆಯ್ತು, ಕೊಡಿ. ಒಂದ್ ಎಳ್ನೀರಿಗೆ 2 ರೂಪಾಯಿನಾ? ಬಹಳ ಜಾಸ್ತಿ ಆಯ್ತು, ನಾನು ಕೊಡೋದೇ 2 ರೂಪಾಯಿ. ಅಯ್ಯೋ, ಹಂಗೆಲ್ಲ ಮಾಡ್ಬೇಡಿ ಸಮಯ, ಅದ್ರ ನಮ್ಗೆ ಸಿಗೋದೆ 50 ಪೈಸಾ. ದಯವಿಟ್ಟು ಕೊಡಿ ಸಮಯ. ಏಯ್, ಕೊಟ್ಟಷ್ಟು ತಗೋ, ತಲೆ ಎಲ್ಲ ಮಾತಾಡ್ಬೇಡ. ರೇ ಮಿಸ್ಟರ್, ನಿಮ್ ಜೇಬಲ್ಲಿರೋ ಸಿಗರೆಟ್ ಪ್ಯಾಕ್ ಯಾವುದು? ಇದಾ 555. ಅದರ ಬೆಲೆ ಎಷ್ಟು? 20 ರೂಪಾಯಿ. ಇಷ್ಟು ಸಣ್ಣಕ್ಕಿರೋ ಈ ತರಕಲಾಂಡಿ ಸಿಗರೇಟ್ಗೆ 20 ರೂಪಾಯಿ ಕೊಡ್ತೀರಾ? ಇಷ್ಟು ದಪ್ಪಕ್ಕಿರೋ ಎಳ್ನೀರಿಗೆ 2.5 ರೂಪಾಯಿ ಕೊಡಕ್ಕಾಗಲ್ವಾ? ಏಯ್, ಇದನ್ನೆಲ್ಲ ಕೇಳಕ್ ನೀನ್ಯಾರು? ನಿಮ್ಮಪ್ಪ. ಮರ್ಯಾದೆಯಾಗಿ ಒಂದ್ ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏನ್ನ? ಇದನ್ನ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಗುರು ಗುರು, ನನ್ನ ಎಳ್ನೀರ್ ಕಾಸು. ಇಟ್ಕೋ. ಟ್ಯಾಂಕು. ಅವನಿಗೆ 2 ಇಕ್ಕು. ಅಯ್ಯೋ ದೇವ್ರೆ, ಯಾವತ್ತಾದ್ರೂ ಅಪ್ಪಿ ತಪ್ಪಿ ಒಂದ್ ಹಾವು ಬರೋದು, ಇವತ್ತಿಷ್ಟೊಂದು ಹಾವು ಬಂದಿದ್ಯಲ್ರಿ. ಈ ಹಾವುಗಳ ಹಿಂದೆ ಯಾರು ಪುಂಗಿ ಊತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾರನ್ನ ಕೇಳಿ ಒಳಗಡೆ ಬಂದಿಯೋ ನೀನು? ನೀನ್ ಯಾರನ್ನ ಕೇಳಿ ನಮ್ಮನೆಗೆ ಹಾವು ಬಿಡಿಸ್ದೆ? ನನ್ನ ನೀನು ಅಂತ ಮಾತಾಡಿಸ್ತೀಯಾ? ಹೌದು ಕಣ. ನಾನು ಯಾರು ಗೊತ್ತಾ? ಓ, ಚೆನ್ನಾಗ್ ಗೊತ್ತು. ನೀನೊಬ್ಬ ಕಂತ್ರಿ ನಾಯಿ. ಏಯ್, ಜೀವದ ಮೇಲೆ ಆಸೆ ಇದ್ರೆ ಜಾಸ್ತಿ ಮಾತಾಡದೆ ಮೊದ್ಲು ಇಲ್ಲಿಂದ ಆಚೆ ಹೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ. ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಇನ್ನು ಮೇಲೆ ನನ್ನ ತಂಟೆಗೆ ಬರಬೇಡ. ನಿನಗೋಸ್ಕರ ಒಂದು ದೊಡ್ಡ ಕಾಣಿಕೆ ತಂದಿದ್ದೀನಿ, ತಗೋ. ಈಗ ಗೊತ್ತಾಯ್ತಾ ನಾನ್ ಎಂಥವನು ಅಂತ? ತಗೋ.
ಇನ್ನೊಂದ್ಸಲ ರಾಗ ತೆಗೆದ್ರೆ ಒದ್ದು ಹಾಕ್ಬಿಡ್ತೀನಿ. ಓದಿರಿ ಒದ್ ಸಾಯಿಸಿ ನಮ್ಮ ಅಣ್ಣ ಬಂದ್ರೆ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಓ ಏನ್ ಮಹಾ ಪೈಲಾನ್ ದಾದಾ ದಸ್ತಗಿರಿ ನಿಮ್ಮ ಅಣ್ಣ. ನಾವೆಲ್ಲ ಕೈಯಲ್ಲಿ ಬಳೆ ತರ್ಕೊಂಡಿದೀನಿ ತಿಳ್ಕೊಂಡಿದ್ಯಾ? ನಾನು ಈಗ್ಲೇ ಹೋಗಿ ನಮ್ಮ ಅಣ್ಣಗೆಲ್ಲ ಹೇಳ್ಬಿಡ್ತೀನಿ. ಬಾರೆ ಅಣ್ಣನ್ಗೆ ಹೇಳ್ತಾ ಅಂತ ಅಣ್ಣನ್ಗೆ ನಡಿ ಒಳಗೆ. ನಡಿಯ. ಸುಂದರ್, ಆಶಾ ಎಲ್ಲಿ? ಅಣ್ಣ ಆಶಿನ ವಿನೋದ್ ಎಲ್ಕೊಡೋದ, ಅದಕ್ಕೆಲ್ಲ ಇವರೇ ಕಾರಣ. ಅಣ್ಣ ಹೊಡಿಬೇಡ ಅಣ್ಣ. ಅಯ್ಯೋ, ನನ್ ಮಾತ್ ಕೇಳಿದ್ರೆ ಏನಂದ್ರೆ ಬೇಡ, ನನ್ ಬಿಟ್ಬಿಡು. ಅಣ್ಣ ಅಣ್ಣ ಅವ್ರನ್ನ ಕೊಲ್ಬೇಡ ಅಣ್ಣ, ಅವ್ರನ್ನ ಬಿಟ್ಬಿಡೋಣ. ಈಗ ನಾನು ಮನಸ್ಸು ಮಾಡಿದ್ರೆ ನಿನ್ನ ದೇಹನ ಪೀಸ್ ಪೀಸ್ ಮಾಡ್ಬೋದು. ಆದ್ರೆ ನನ್ನ ತಂಗಿಗೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಿದ್ದೀನಿ. ಆನಂದ್, ನನ್ ಕ್ಷಮಿಸು ಆನಂದ್. ನೀನ್ ನನ್ ಪ್ರಾಣದಾನ ಮಾಡಿ ಮನುಷ್ಯತ್ವ ಅಂದ್ರೆ ಏನಂತ ತಿಳ್ಕೊಳಕ್ ಮಾಡಿದೆ. ನೀನು ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಅಣ್ಣ ಬೇಗ ಹೋಗಿ ಆಶನ್ ಕಾಪಾಡೋಣ. ಆನಂದ್, ಎಸ್ಟೇಟ್ ಬಂಗ್ಲೆಯಲ್ಲಿ ಆಶಾ ವಿನೋದ್ ಮದುವೆಗೆ ಏರ್ಪಾಡಾಗಿದೆ. ಬೇಗ ಹೋಗಿ ಅದನ್ನ ತಪ್ಸೋಣ. ಮದುವೆ ಗಂಡು ಇಲ್ಲಿರ್ಬೇಕಾದ್ರೆ ಅಲ್ಲಿ ಮದುವೆ ನಡೆಯಕ್ ಸಾಧ್ಯವೇ ಇಲ್ಲ. ನಿನಗ ಎಸ್ಟೇಟ್ ಬಂಗ್ಲೆ ಗೊತ್ತು ತಾನೆ? ಓ,